ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಫ್ರೆಂಡ್ಸ್, ಮೊನ್ನೆ ನೀವು ನನ್ನ ವ್ಲಾಗ್ ನೋಡಿರ್ಬೋದು. ನಾನು ಮಳೇಲಿ ಸಿಕ್ಕಾಪಟ್ಟೆ ಆವತ್ತು ಆಟ ಆಡ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ವಾಯ್ಸು ಫುಲ್ಲು ಚೇಂಜ್ ಆಗೋದಕ್ಕೆ ಕಾರಣ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ಜಾಸ್ತಿ ಮಳೇಲಿ ಹೇಳ್ತಾರಲ್ವ ದೊಡ್ಡವರು, ಮಳೇಲಿ ತೊಳಸ್ಕೋಬೇಡಿ ಅಂತ ಹೇಳಿದ್ರು ಕೇಳಲ್ಲ. ನಾವು ನಮ್ಮದೇ ಮಾಡ್ತೀವಿ, ಅದಕ್ಕೆ ಇವಾಗ ಅನುಭವಿಸ್ತೀವಿ ಅಷ್ಟೇ. 3 ದಿನ ಆಯಿತು, ಅವತ್ತೇನು ತಲೆ ಸ್ನಾನ ಮಾಡಿ. ಫ್ರೆಂಡ್ಸ್, ಅಕ್ಕ ಕಾಲ್ ಮಾಡಿದ್ಲು, ಸೊ ಅವಳ ಜೊತೆ ಮಾತಾಡ್ತಾ ಇದ್ದೆ. ನಾನು ಡೈಲಿ ವ್ಲಾಗ್ ಹಾಕೋದಕ್ಕೆ ಆಗ್ತಿಲ್ಲ, ಬಿಕಾಸ್ ಏನಾದರೂ ಒಂದು ಕಾನ್ಸೆಪ್ಟ್ ಅನ್ನೋದು, ಏನಾದರೂ ಯೂಸ್ ಆಗುವಂಥ ಕಾನ್ಸೆಪ್ಟ್ ಇದ್ದರೆ ಡೈಲಿ ವೀಡಿಯೋಸ್ ಹಾಕ್ಬೋದು. ಸ್ವಲ್ಪನೇ ಬಿಸಿಲು ಬೀಳ್ತಾ ಇದೆ. ಒಂದು ವಾರದಿಂದ ಬಟ್ಟೆ ಎಲ್ಲ ಹಾಗೆ ಇದೆ, ಯಾವುದೂ ಒಣಗೇ ಇಲ್ಲ. ಸೊ ಇವಾಗ ಬಿಸಿಲು ಸ್ವಲ್ಪ ಬೀಳೋದನ್ನೇ ನೋಡ್ತಾ ಇದ್ದೀನಿ. ನಾನು ಇವತ್ತು ತುಂಬ ಒಂದು ವಾರ ಆಯಿತು ಕಂಟಿನ್ಯೂ ಬಿಸಿಲೇ ನೋಡಿಲ್ಲ, ಅದಕ್ಕೆ ಸ್ವಲ್ಪ ಬಿಸಿಲು ಕಾಯಿಸ್ಕೊಳ್ಳೋಣ ಅಂತೇಳಿ ನಿಂತಿದ್ದೀನಿ. ಹಾಗೆ ಇಲ್ಲಿ ಹೂ ಬಿಟ್ಟಿದೆ, ಬನ್ನಿ ತೋರಿಸ್ತೀನಿ ನಿಮಗೆ. ನಮ್ಮ ಗಿಡದಲ್ಲಿ ಹೂ ಬಿಟ್ಟಿದ್ದಾವೆ 2 ನೋಡಿ. ಸೇವಂತಿ ಹಾಗೆ ಕೆಲವೊಂದು ಚೆಂಡು ಹೂವು, ಕೆಲವೊಂದಿಷ್ಟು ಗಿಡಗಳನ್ನ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ, ನೋಡ್ತಿದ್ದೀರಲ್ಲ. ಗಿಡದಲ್ಲಿ ಬಿಡ್ತಾನೆ ಇದೆ ಹೂವು. ಕೆಲವೊಂದು ಸಲ ನಾವು ದೇವ್ರಿಗೆ ಮುಡಿಸಿರ್ತೀವಿ, ಇನ್ನು ಕೆಲವೊಂದು ಸಲ ನಾವೇ ಮುಟ್ಕೊಂಡಿರ್ತೀವಿ. ನೋಡಿದ್ರಲ್ಲ, 2 ಹೂವು ಬಿಟ್ಟಿದೆ. ತುಂಬ ಚೆನ್ನಾಗಿದೆ. ಹೂಗಳನ್ನ ನೋಡಿದ ತಕ್ಷಣ ಏನೋ ಒಂಥರ ಅಟ್ರಾಕ್ಷನು ಹೆಣ್ಮಕ್ಳಿಗೆ ಅಲ್ವಾ. ಫ್ರೆಂಡ್ಸ್, ಹೂ ಬಿಟ್ಟಿದೆ ಈ ಥರ 2 ಹೂವು. ಸೊ ತುಂಬ ಚೆನ್ನಾಗಿದೆ. ನಾನು ಹೂವು ಹಾಕ್ಕೊಳ್ಳೋದೆಲ್ಲ ತುಂಬ ಕಡಿಮೆನೇ, ಜಾಸ್ತಿ ಹೂವಿನ ಮೇಲೆ ಇಷ್ಟ ಆಗಲ್ಲ, ಯಾಕೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಇರುವಾಗ್ಲೂ ಹಾಗೆ ಹೂವಿನ ಮೇಲೆ ಅಷ್ಟು ನನಗೆ ಮನಸ್ಸೇ ಇಲ್ಲ. ಬಟ್ ಬಿಟ್ಟಿದೆ, ನೋಡಿದ್ರೆ ಹಾಕ್ಕೋಬೇಕು ಅನ್ನೋ ಆಸೆ ಆಗುತ್ತೆ. ಇದನ್ನು ಹಾಕ್ಕೊಂಡೆ ಒಂದು ರೀಲ್ಸ್ ಮಾಡೋಣ ಇವತ್ತು. ಚೆನ್ನಾಗಿದೆ ಅಲ್ವಾ ಕಲರ್ಸು. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ನಲ್ಲ, ಟೆರಾಕೋಟಾ ಐಟಮ್ಸು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿ. ಅದು ಬಂದಿದೆ. ಆಲ್ಮೋಸ್ಟ್ 4 ಪ್ರಾಡಕ್ಟ್ಸ್ ನನ್ನ ಕೈಗೆ ತಲುಪಿದೆ. ಇನ್ನೊಂದು 2-3 ಪ್ರಾಡಕ್ಟ್ಸ್ ನನಗೆ ಬರಬೇಕಾಗಿದೆ. ಆಲ್ಮೋಸ್ಟ್ 10-15 ಡೇಸ್ ಆಯ್ತೇನೋ ನಾನು ಆರ್ಡ್ರ್ ಮಾಡಿ, ಇನ್ನೂ ಬಂದೇ ಇಲ್ಲ. ನೋಡೋಣ ಯಾವಾಗ ಬರುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೊಂದು ಸತಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರೇ ಮಾಡಲ್ಲ ನಾನು ಏನು. ಮೀಶೋ ಆದರೆ ಒಂದು 4 ಡೇಸಲ್ಲಿ ನಮಗೆ ಕೈಗೆ ಸಿಕ್ಬಿಡುತ್ತೆ ಯಾವುದೇ ಪ್ರಾಡಕ್ಟ್ ಆಗಲಿ. ಬಟ್ ಫ್ಲಿಪ್ಕಾರ್ಟಲ್ಲಿ ನಂಗೆ 15 ಡೇಸ್ ಅದನ್ನು ಆ ಪ್ರಾಡಕ್ಟ್ ಸಿಗ್ತಾನೆ ಇಲ್ಲ, ಇನ್ನೂ ಬರೋದ್ರೆಲ್ಲ ಇದೆ. ಮಳೇಲಿ ನೆನೆಸ್ಕೊಂಡಿದ್ದಕ್ಕೂ ಒಂದೊಳ್ಳೆ ಫಜೀತಿನೇ ಆಯಿತು. ಏನಿದೆ? ನನ್ನ ಮಗ ನೀರಿನ ಆಟ ಆಡ್ತಾ ಇದ್ದಾನೆ. ಅವನಿಗೂ ಸ್ವಲ್ಪ ಲೈಟಾಗಿ ಕೋಲ್ಡ್ ಸ್ಟಾರ್ಟ್ ಆಗಿದೆ. ನಾನು ಏನು ಮಾಡಿದ್ರೂ ಬಂದುಬಿಡ್ತಾನೆ ನೀರಾಟ ಆಡೋದಕ್ಕೆ. ಏನು ಮಾಡೋದಕ್ಕಾಗಲ್ಲ, ಹುಡುಗರೇ ಆಗಲ್ವಾ. ಸೊ ನಮ್ಮ ಮನೆ ಮುಂದೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ದೆ ಹಾಗೆ ನಿಮಗೆ. ತುಂಬ ಈ ವೆದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮನೆ ಹತ್ರ ನಮ್ಮ ಮನೆ ರೋಡಲ್ಲಿ ಬೆಳಗ್ಗೆ ರಂಗೋಲಿ ಹಾಕ್ಬೇಕಂದ್ರೂ ಏನು ಮಾಡೋದಕ್ಕಾಗಲ್ಲ. ಮಳೆ ಟೈಮ್ ಅಲ್ವಾ, ನಾವೆಷ್ಟೇ ಹಾಕಿದ್ರೂ ಇರಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಮಳೆ. ಅದರಲ್ಲೂ ಬೇರೆ ಹಾಸಿಗೆ ಹಾಕಿದ್ದೀನಿ, ಹಾಸಿಗೆ ಒಗ್ಬಿಟ್ಟು ಹಾಕಿದೆ. ಫ್ರೆಂಡ್ಸ್ ನೋಡಿ, ನಾನು ಹಾಕೋದು ಮಾಡೋದಕ್ಕಾಗಲ್ಲ, ಅದಕ್ಕೆ ನೆನೆಲಿ ಬಿಟ್ಟೆ ನಾನು. ಹೇಗೆ ತಗೊಳ್ಳೋದಕ್ಕಾಗತ್ತೆ ಹೇಳಿ. ಕ್ಲೈಮೇಟ್ ಸ್ವಲ್ಪ ಬಿಸಿಲು ತಕ್ಷಣ ಸಡನ್ನಾಗಿ ಮಳೆ ಬಂದೇ ಬಿಡುತ್ತೆ, ಹಾಗಾಗಿದೆ. ನೋಡ್ತಿದ್ದೀರಲ್ಲ, ಆದರೂ ಮಳೆ ಅಂದ್ರೂ ಇಷ್ಟ ನನಗೆ. ಇಷ್ಟೆಲ್ಲ ಆದ್ರೂ ಇಷ್ಟ, ಏನು ಮಾಡೋದಕ್ಕಾಗಲ್ಲ. ಇದ್ರ ಮಳೆ ಹತ್ರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಫ್ರೆಂಡ್ಸ್, ಒಂದು ರೀಲ್ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸೊ ಒಂದು ರೀಲ್ಸ್ ಮಾಡಿದೆ. ಸೊ ನೋಡಿದ್ರಲ್ಲ, ಹೂವು ಹಾಕ್ಕೊಂಡಿದ್ದೀನಿ. ಬಟ್ ಅದು ಏರ್ ಪಿನ್ನಿಗೆ ಮುರಿದೋಯ್ತು. ಅದನ್ನು ಹಾಗೇ ಮೇಂಟೈನ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಅಂತೂ ಒಂದು ರೀಲ್ಸ್ ಅಂತ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನಿವಾಗ ಸ್ಯಾರಿನ ಚೇಂಜ್ ಮಾಡ್ತೀನಿ.
ಸೊ ನನಗೆ ಪ್ರಾಡಕ್ಟ್ಸ್ ತೋರಿಸ್ಬೇಕು, ಯಾವ ಪ್ರಾಡಕ್ಟ್ಸ್ ಬಂದಿದೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ಅಲ್ಲಿವರೆಗೂ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಡ್ರೆಸ್ ಚೇಂಜ್ ಮುಗಿತು. ಸೊ ಸ್ಯಾರಿ ಹೆಂಗೆ ಆದ್ರೂ ಸ್ಯಾರಿ ಇಷ್ಟ, ಬಟ್ ಹಾಕ್ಕೊಳ್ಳೋಕ್ಕೆ ಬಟ್ ಜಾಸ್ತಿ ಇವತ್ತು ವೇರ್ ಮಾಡೋದಕ್ಕೆ ಆಗಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಟೆರಾಕೋಟಾ ಆನ್ಲೈನ್ ಕ್ಲಾಸ್ಗೆ ಕೆಲವೊಂದಿಷ್ಟು ಐಟಮ್ಸ್ಗಳು ಬೇಕು ಅಂತ ಹೇಳಿ, ಅದು ಬಂದಿದೆ. ಅದು ಯಾವ್ದ್ಯಾವ್ದು ಬಂದಿದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೆಲವೊಬ್ರು ಹೇಳೋದೇ ಇಲ್ಲ, ಈಗ ಆನ್ಲೈನ್ ಕ್ಲಾಸ್ ನಾವು ಯಾರಾದ್ರೂ ತೊಗೋಬೇಕು, ಅವ್ರ ಹತ್ರ ಸ್ವಲ್ಪ ಯಾವ ಐಟಮ್ಸ್ ಬೇಕು, ಪ್ರಾಡಕ್ಟ್ ಮುಂಚೆನೇ, ನಮ್ಮ ಉದ್ದೇಶ ಏನಂದರೆ ಪ್ರಾಡಕ್ಟ್ಸ್ ಮುಂಚೆನೇ ತಂದಿಟ್ಕೊಂಡ್ರೆ ಡೈರೆಕ್ಟಾಗಿ ನಾವು ಕ್ಲಾಸಸ್ ಜೊತೆಗೆ ಕಂಟಿನ್ಯೂ ನಾವು ಕಲ್ತ್ಕೊಂಡ್ಬಿಡ್ಬೋದು ಅಂತ ಹೇಳಿ. ಬಟ್ ಅವ್ರಿಗೆ ಆ ಯೋಚನೆ ಇರಲ್ಲ. ಐಟಮ್ಸ್ ಸಿಕ್ಕ ತಕ್ಷಣ ಇವರು ಎಲ್ಲಿ ಯೂಟ್ಯೂಬ್ ಕ್ಲಾಸಸ್ ಎಲ್ಲ ಯೂಟ್ಯೂಬ್ ಚಾನಲಲ್ಲೆಲ್ಲ ಇವಾಗ ಅಪ್ಲೋಡ್ ಮಾಡಿಬಿಟ್ಟಿರ್ತಾರಲ್ಲ, ಸೊ ಅದನ್ನೆಲ್ಲ ನೋಡಿ ಕಲ್ತ್ಕೋತಾರೆ ಅಂತ ಹೇಳಿ ಇವ್ರಿಗೆ ಆ ಉದ್ದೇಶದಿಂದ ಅಂದರೆ ಲಿಂಕ್ಸ್ ಎಲ್ಲ ಕಳಿಸೋದಿಲ್ಲ. ನಾನು ಹೇಗೇಗೋ ಸರ್ಚ್ ಮಾಡಿ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಮೊದಲನೇದಾಗಿ ನಮಗೆ ಪೇಂಟಿಂಗ್ ಬ್ರಷ್ ಬಂದಿದೆ. ಹಾಗೆ ಅಲ್ಲಿ ತೋರಿಸಿ, ಇವನೇನು ಮಾಡೋದಕ್ಕೆ ಬಿಡಲ್ಲ, ನೋಡ್ತಿದ್ದೀರಲ್ಲ. ಅದಕ್ಕೆ ಮಕ್ಕಳಿದ್ದವ್ರಿಗೆ ಏನೋ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಾಗೆ ಕುಕ್ಕಿ ಕಟಲ್ ಸೆಟ್ ಬಂದಿದೆ ನಮಗೆ. ಇದು ಹೇಗಿರುತ್ತೆ ಅಂತಂದರೆ ನೋಡಿ, ಅಯ್ಯೋ ಫ್ರೆಂಡ್ಸ್, ಅಷ್ಟೊಂದು ಸ್ಟೀಲ್ ಅಲ್ವಾ, ಸೊ ಬೆಂಡ್ ಆಗಿಬಿಟ್ಟಿದೆ ಇದು. ಈ ಥರ ಕೆಲವೊಂದಿಷ್ಟು ಐಟಮ್ಸ್ ಇದೆ. ಸೊ ಇವೆಲ್ಲ ಕುಕ್ಕಿ ಕಟರ್ಸ್ ಅಂತಾರೆ. ಇದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಇನ್ಮೇಲೆ ಕಲಿತಾ ಹೋಗ್ತೀನಿ. ಸೊ ತುಂಬ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ ಹೇಳಿ, ನೋಡ್ಬೇಕು ಏನೇನಾಗುತ್ತೆ ಅಂತ ಹೇಳಿ. ಆಮೇಲೆ ಮೇಯ್ನಾಗಿ ಇದು ಮೋಲ್ಡ್ ಅಂತಾರೆ ಇದಕ್ಕೆ. ಸೊ ಕ್ವಿಲ್ಲಿಂಗ್ ಮೋಲ್ಡ್ ಅಂತ ಹೇಳ್ತಾರೆ. ನಾವು ಬೇರೆ ಕಲರ್ ತರಿಸಿದೆ, ಬಟ್ ಇದು ಬಂದಿದೆ. ಸ್ವಲ್ಪ ಚೆನ್ನಾಗಿದೆ, ನೋಡಿದ್ರಲ್ಲ. ಇದು ಮೇನ್ ಇಂಪಾರ್ಟೆಂಟ್. ಇದು ಜುಮ್ಕಾಸು ಹಾಗೆ ಬೀಡ್ಸು ನಾವೇನಾದರೂ ಮಾಡಬೇಕು ಅಂತಂದರೆ ಇದು ತುಂಬ ಮೇಯ್ನಾಗಿ ಇದು ಬೇಕೇ ಬೇಕು. ಹಾಗೆ ಇನ್ನೊಂದು ವಾರ್ನಿಷ್ ಗ್ಲಾಸ್, ಒಂದು ವಾರ್ನಿಷ್ ಮ್ಯಾಟ್ ಫಿನಿಶ್ ಒಂದು ಬಂದಿದೆ ನಮಗೆ. ಸದ್ಯಕ್ಕೆ ಇಷ್ಟೇ ಬಂದಿರೋದು. ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ಬೆಂಡ್ ಆಗಿಬಿಟ್ಟಿದೆ. ಈ ಐಟಮ್ ನೋಡ್ತೀರಾ, ಇಲ್ಲಿ ಬೆಂಡ್ ಆಗಿಬಿಟ್ಟಿದೆ. ತುಂಬ ನೀಟಾಗಿ ಹುಷಾರಾಗಿ ಇಟ್ಕೋಬೇಕು ಅನ್ಸುತ್ತೆ. ನನಗೆ ಗೊತ್ತಿಲ್ಲ ಎಷ್ಟು ಬ್ರೇಕ್ ಆಗುತ್ತೆ ಅಂತ ಹೇಳಿದೆ. ನಾನು ಗಟ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡೆ, ಅಷ್ಟು ಗಟ್ಟಿಯಾಗಿಲ್ಲ ಇದು. ತಿನ್ನೋದೇನು. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಐಟಮ್ಸ್ ಬಂದಿದೆ ನೋಡಿ. ಅದನ್ನ ತಿನ್ನೋದು ಮಾಡಿದ್ದೆ ನಾನು, ಕಡಿತಾ ಇದ್ದೇನೆ, ಅದು ಬರ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಹಾಗೆ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋ ನೋಡಿ. ಸೊ ನಿಮಗೂ ಕೂಡ ಯೂಸ್ ಆಗುವಂಥ ವೀಡಿಯೋ ಅಂತ ಹೇಳ್ಬೋದು. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ಫಾಲೋ ಮಾಡಿದರೆ ಖಂಡಿತವಾಗಿ ನೀವು ಕೂಡ ಟೆರಾಕೋಟಾ ಆನ್ಲೈನ್ ಕ್ಲಾಸ್ ನೀವು ನನ್ನ ಜೊತೆ ಫಾಲೋ ಮಾಡ್ಬೋದು. ನಾನು ನಿಮ್ಮ ಜೊತೆ ಒಂದೊಂದಾಗೆ ಶೇರ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಹೂ ನೋಡಿದ್ರಲ್ಲ ಚೆನ್ನಾಗಿದೆ. ಸೊ ಇದು ಮುರಿದೋಯ್ತು, ಅದಕ್ಕೆ ನನಗೆ ಸ್ವಲ್ಪ ವಿಚಾರ ಆಯಿತು ಹಾಕ್ಕೊಳ್ಳೋಕ್ಕೆ. ಹಾಗೆ ಪಿನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ತಿನ್ನೋದೇನು ಶರೋದು, ತಿನ್ನೋದೇನು ಮಾಡು, ನೀವು ಮಲ್ಕೋ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಏನೌದು ಇಲ್ಲಿ ತೋರಿಸು ಫ್ರೆಂಡ್ಸ್, ಐಬ್ರೋನೇ ಮಾಡಿಸ್ಕೊಂಡಿಲ್ಲ ನಾನು. ಸೊ ತುಂಬ ದಿನ ಆಯಿತು. ಎಲ್ಲಿಗಾದರೂ ಹೋದರೆ ಅಥವಾ ಏನಾದರೂ ಫಂಕ್ಷನ್ ಇದ್ದರೆ ಅಷ್ಟೇ ಮಾಡಿಸ್ಕೋತೀನಿ. ಅದನ್ನು ಬಿಟ್ಟರೆ ಗ್ಯಾಪಲ್ಲಿ ಮಾಡಿಸ್ಕೊಂಡೇ ಇಲ್ಲ. ಮಾಡಿಸ್ಕೋಬೇಕು ಅಂತ ಇದ್ದೀನಿ, ನೋಡಬೇಕು ಯಾವಾಗ ಆಗುತ್ತೆ ಅಂತ ಹೇಳಿ.
ಪಾರ್ಲರ್ಗೆಲ್ಲ ಹೋಗೋದು ಕಡಿಮೆ ನಾನು. ಇಲ್ಲೇ ಊರಲ್ಲಿ ಒಬ್ರು ಇದ್ದಾರೆ, ಐಬ್ರೋ ಮಾಡ್ತಾರೆ. ಐಬ್ರೋ ಅಷ್ಟು ಮಾಡಿಸ್ಕೊಂಡು ಬರ್ತೀನಿ. ಎಕ್ಸ್ಟ್ರಾ ಎಲ್ಲ ನಾನೇ ತೊಗೊಳ್ತೀನಿ, ಬಟ್ ಸದ್ಯಕ್ಕೆ ಬೇಡ ಅಂತ ಹೇಳಿ ನಾನೇ ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನನಗೆ ಇವನು ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.